ನಾನು ಕೇಳ್ತೀನಿ ಸಿದ್ದರಾಮಯ್ಯನವರಿಗೆ, ಸಿದ್ದರಾಮಯ್ಯನವರೇ ಸರ್ಕಾರ ಆದೇಶ ವಾಪಸ್ ಪಡ್ತೀವಿ ಅಂತ ಹೇಳ್ತಿರಲಿಲ್ಲ, ಯಾರೋ ಕೆಲವರು ಸ್ವಾಗತ ಮಾಡಬಹುದು, ಆದರೆ ಈ ನಾಡಿನ 6.5 ಕೋಟಿ ಜನರ ಮುಖ್ಯಮಂತ್ರಿಗಳು ನೀವು. ಒಂದು ವರ್ಗದ ಮುಖ್ಯಮಂತ್ರಿಗಳಲ್ಲ, ಒಂದು ವರ್ಗದ ಸರ್ಕಾರ ಅಲ್ಲ. ನಾನು ಮುಖ್ಯಮಂತ್ರಿಗಳಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ, ನೀವು ಹಿಜಾಬ್ ವಾಪಸ್ ಪಡೆದದ್ದೇ ಆದ್ರೆ ಕೇಸರಿ ಟವಲ್ ಅನ್ನ ನಮ್ಮ ವಿದ್ಯಾರ್ಥಿನಿಯರು ಹಾಕೊಂಡು ಬರ್ತಾರೆ, ಇದು ಶತಸಿದ್ಧ. ಇದನ್ನು ಸರ್ಕಾರ ಆದೇಶ ಮಾಡ್ರಿ. ಹಿಜಾಬ್ ವಾಪಸ್ ತಗಂದ್ರೆ ಮತ್ ಕೇಸರಿ ತಪ್ಪೇನಿದೆ? ಕುಂಕುಮ ಹಚ್ಚಲ್ಲ ಅಂತೀರಿ, ಪೇಟ ಹಾಕಲ್ಲ ಅಂತ ಹೇಳ್ತೀರಿ, ಕೇಸರಿ ಟವಲ್ ಹಾಕಲ್ಲ ಅಂತ ಹೇಳ್ತೀರಿ, ಮುಸ್ಲಿಂ ಟೋಪಿ ಹಾಕ್ಯಂತೀರಿ. ನಾವು ಮುಸಲ್ಮಾನರನ್ನ ಟೀಕೆ ಮಾಡ, ಅಲ್ಪಸಂಖ್ಯಾತ ಟೀಕೆ ಮಾಡಲ್ಲ. ಯಾರು ದುಷ್ಟ ಶಕ್ತಿಗಳು, ದೇಶದ್ರೋಹಿಗಳು ಅಂತವ್ರನ್ನಷ್ಟೇ ಭಾರತ್ ಮಾತೆಗೆ ಜಯನನ್ನ ನಾವು ಸ್ವಾಗತ ಮಾಡ್ತೀವಿ. ಪಾಕಿಸ್ತಾನದ ಜಿಂದಾಬಾದ್ರನ್ನ ನಾವು ಖಂಡಿಸ್ತೀವಿ, ಟೀಕೆ ಮಾಡ್ತೀವಿ. ನಾವ್ ಹೇಳ್ತಾ ಇದೀವಿ, ನೀವೇನಾದ್ರೂ ಸರ್ಕಾರಿ ಆದೇಶ ಹಿಂಪಡೆದ್ರೆ ಇನ್ನು ಸುಪ್ರೀಂ ಕೋರ್ಟ್ ಅಲ್ಲಿ ಕಾನೂನು ಉಲ್ಲಂಘನೆ ಆಗುತ್ತೆ. ನೀವು ಹಿಂಪಡೆದ್ದೆ ಆದ್ರೆ ಕೇಸರಿ ಮಯ ಆಗುತ್ತೆ. ಕೇಸರಿ ಟವಲ್ ಹಾಕೊಂಬರಕ್ಕೆ ನಾವು ಕರೆ ಕೊಡ್ತೀವಿ. ಇಲ್ಲಿ ಸಂಘರ್ಷ ಆದ್ರೆ ನಮ್ಮ ಹಿಂದೂ ವಿದ್ಯಾರ್ಥಿಗಳ ಕಾರಣ ಅಲ್ಲ, ಅಥವಾ ನಮ್ಮ ಸಂಘಟನೆಗಳ ಕಾರಣ ಅಲ್ಲ. ಇದಕ್ಕೆ ನೇರ ಹೊಣೆ ಮುಖ್ಯಮಂತ್ರಿಗಳು ಅಂತ ಹೇಳಕ್ ಇಚ್ಛೆ ಪಡ್ತೀವಿ. ನೀವು ವಾಪಸ್ ಪಡೆದದ್ದೇ ಆದ್ರೆ ಹಿಜಾಬ್, ಕೇಸರಿ ಟವಲ್ ಹಾಕೊಂಬರಕ್ಕೆ, ಕೇಸರಿ ವಸ್ತ್ರ ಧರಿಸುವುದಕ್ಕೆ ನೀವು ಸರ್ಕಾರಿ ಆದೇಶವನ್ನು ಮಾಡಬೇಕು. ವಿಷಯಾಂತರ ಮಾಡೋಕ್ಕೋಸ್ಕರ ಹಿಜಾಬ್ ಹೇಳ್ತಂದಿಲ್ಲ. ಯಾಕೆ ಸುಪ್ರೀಂ ಕೋರ್ಟ್ ಅಲ್ಲಿ ನೀವು ಗೊತ್ತಿಲ್ವಾ? 2021-22 ಎಷ್ಟು ಸಂಘರ್ಷಗಳದು. ಇವತ್ತೇನಾದ್ರೂ ರಾಜ್ಯದಲ್ಲಿ ಕೋಮುಗಲಭೆಗಳಾದ್ರೆ ಕಾಂಗ್ರೆಸ್ ಆಡಳಿತ ವೈಫಲ್ಯ ಕಾರಣ. ಇವತ್ತು ಬೇಕಷ್ಟು ವಿಷಯಗಳಿದ್ದಾವೆ. ರಾಜ್ಯದಲ್ಲಿ ಅಭಿವೃದ್ಧಿ ಸ್ಥಗಿತ ಆಗಿದೆ. ರಾಜ್ಯದಲ್ಲಿ ಇವರು ಕೊಟ್ಟ ಭರವಸೆಗಳಾಗಿ ಉಳಿದಿದೆ. ಇನ್ನು ಯುವನಿಧಿ ಇವತ್ತು ನಾಳೆ ಅಂತ ಹೇಳ್ತಿದ್ರೆ ಅದು ಐಸಿ ಒಳಗೆ ಹೊರಡಾಗಿದೆ. ಯುವನಿಧಿ ಯಾವ ನಿಮ್ಮ ಯೋಜನೆಗಳು ಸಕ್ಸಸ್ ಆಗಿದೆ? ಕೊಟ್ಟ ಭರವಸೆಗಳು ಅಂತ ಹೇಳ್ತಿಲ್ಲ. ನಾನು ಕೇಳ್ತೀನಿ, ಯಾವ ಭರವಸೆ ಯಶಸ್ವಿಯಾಗಿದೆ? ಯಾವ ನಾನು ಒಂದು ನಿಮಿಷ ಹೇಳ್ತೀನಿ. ಭರವಸೆಯಾಗಿ ಉಳಿದಿದೆ. ಇದನ್ನ ವಿಷಯಾಂತರ ಮಾಡೋಕ್ಕೋಸ್ಕರ ಹಿಜಾಬ್ ವಿಚಾರ ತಂದ್ರಿ. ಮೊನ್ನೆ ಹುಬ್ಳಿಲಿ ಏನ್ ಮಾಡಿ ನೀವು? ಮೌಲ್ಯಗಳ ಸಮೇಶ 10,000 ಕೋಟಿ ಹೇಳಿದ್ರಿ. ನಿಮ್ಮ ಜಮೀರ್ ಅಹಮದ್ ಏನ್ ಹೇಳಿದ್ರು? ನಾನು ಕ್ಷಮೆಯಾಚನೆ ಮಾಡಲ್ಲ. ತೆಲಂಗಾಣದಲ್ಲಿ ಕರ್ನಾಟಕ ಸಾಂವಿಧಾನಿಕ ಪೀಠದ ಹುದ್ದೆ ಅದು ಧರ್ಮದೇಪನ ಹೆಚ್ಚಿರಲ್ಲ, ಅದನ್ನ ನೀವು ಸಮರ್ಥನೆ ಮಾಡ್ಕೊಳ್ತೀರಿ. ಜಮೀರ್ ಅಹಮದ್ ಕ್ಷಮೆ ಕೇಳಲಿಲ್ಲ. ಜಮೀರ್ ಅಹಮದ್ ಅನ್ನ ವಿಧಾನಸೌಧ ಒಳಗಡೆ ಹೋಗಿ ಬಿಡಬಾರದು. ಇದ್ರ ಜೊತೆಗೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.